ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿತಾ ಬಾಳಕೆ. ನಾನಿವತ್ತು ನಾಟಿ ಕೋಳಿ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ರೆಸಿಪಿನ ನೋಡೋಣ. ನಾನಿಲ್ಲಿ ಒಂದು 3 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡೋಣ. ಅಷ್ಟೊತ್ತಿಗೆ ನಾನು ಈರುಳ್ಳಿ ಖಾರ ಹೇಗೆ ರುಬ್ಕೋಬೇಕು ಅಥವಾ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಸೊ 2 ಈರುಳ್ಳಿ, 1 ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಅರಿಶಿನ ಪುಡಿ, ಸಾಂಬಾರು ಸೊಪ್ಪು ಮತ್ತು ಪುದೀನ ಇಷ್ಟನ್ನ ಹಾಕ್ಕೊಂಡು ರುಬ್ಕೊಬೇಕು. ಆ ರುಬ್ಬಿರೋ ಖಾರನ ಕಾದಿರೋ ಎಣ್ಣೆ ಮತ್ತು ತುಪ್ಪಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಖಾರದಲ್ಲಿ ಹಸಿ ವಾಸನೆ ಸ್ವಲ್ಪನೂ ಇರದೇ ಇರೋ ಥರ ನೀಟಾಗಿ ಬಾಡಿಸ್ಕೊಬೇಕು. ಅದು ಎಣ್ಣೆ ಬಿಟ್ಟಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನೀಟಾಗಿ ಬಾಡಿಸ್ಕೊಬೇಕು. ಹಸಿ ವಾಸನೆ ಇದ್ದರೆ ಚಿಕನ್ ಸಾಂಬಾರು ಚೆನ್ನಾಗಾಗಲ್ಲ. ಸೊ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ನಾವು ತೊಳೆದಿಟ್ಕೊಂಡಿರೋ ನಾವೇನು ಚಿಕನ್ ತೊಗೊಂಡಿರ್ತೀವಲ್ಲ ಆ ತೊಳೆದಿಟ್ಟಿರೋ ಚಿಕನ್ನ ಹಾಕೊಳ್ಳೋಣ. ಈಗ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಸೊ ತೊಳೆದಿಟ್ಕೊಂಡಿರೋ ಚಿಕನ್ನ ಇವಾಗ ಬೆಂದಿರೋ ಈರುಳ್ಳಿ ಖಾರಕ್ಕೆ ನಾವು ಸೇರಿಸ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡ್ಮೇಲೆ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಖಾರ ಚಿಕನ್ಗೆ ನೀಟಾಗಿ ಹಿಡಿಯೋ ಥರ ನಾವು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸರಿ. ಅದರಿಂದ ನೀಟಾಗಿ ಚಿಕನ್ ಬಂದುಬಿಟ್ಟು ಈರುಳ್ಳಿ ಖಾರಕ್ಕೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಎಲ್ಲ ಚಿಕನ್ನು ನೀಟಾಗಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಲಿಡ್ ಏನಾದರೂ ಕ್ಲೋಸ್ ಮಾಡಿ ನಾವು ಒಂದು 5 to 10 ಮಿನಿಟ್ಸ್ ಬಿಡಬೇಕು. ಆವಾಗವಾಗ ನಾವು ಚಿಕನ್ನ ತೆಗೆದು ಬಾಡಿಸ್ಕೊತಾ ಇರಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟು ಚಿಕನ್ ಬೆಂದ ಮೇಲೆ ಈರುಳ್ಳಿ ಖಾರದಲ್ಲಿ ಇಲ್ಲಿ ಖಾರದ ಪುಡಿ ನೀರು ಹಾಕ್ಕೊತಾ ಇದ್ವಿ. ಅಂದರೆ ನೀರಿಗೆ 2ರಿಂದ 3 ಸ್ಪೂನ್ ಖಾರದ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಏನಾಗಲೇ ಚಿಕನ್ ಬಂದುಬಿಟ್ಟು ಈರುಳ್ಳಿ ಖಾರದಲ್ಲಿ ಬೆಂದಿರತ್ತಲ್ಲ ಆ ಚಿಕನ್ ಒಳಗಡೆ ಈ ಖಾರನ ನಾವು ಹಾಕ್ತಾಯಿದ್ವಿ. ಹಾಕಿ ಇದನ್ನು ನೀಟಾಗಿ ಬಾಡಿಸ್ಕೊಬೇಕು ಎಲ್ಲ ಕಡೆ ಮಿಕ್ಸ್ ಆಗೋ ಥರ. ಓಕೆನಾ. ಸೊ ಈ ಚಿಕನ್ ಬಂದುಬಿಟ್ಟು ಇದರಲ್ಲೇ ನೀಟಾಗಿ ಬೇಯಬೇಕು. ಇದು ಬೆಂದ ಮೇಲೆ ನಾವು ಇದಕ್ಕೆ ಕಾಯಿ ಖಾರ ಹಾಕೋಣ. ಕೆಲವೊಬ್ಬರು ಕಾಯಿ ಖಾರದೊಳಗಡೆ ಖಾರದ ಪುಡಿನೂ ಹಾಕ್ಕೊಂಡು ಇದು ಮಾಡ್ಕೊತಾರೆ. ಕೆಲವರು ಸಪ್ರೇಟ್ ಮಾಡ್ತಾರೆ. ಎರಡೂ ಥರನೂ ನೀವು ಮಾಡ್ಕೊಬೋದು. ನಾವಿಲ್ಲಿ ಕಾಯಿ ಖಾರಕ್ಕೆ ಏನೇನು ಹಾಕ್ಕೊಂಡಿದ್ದೀವಿ ಅಂದರೆ ಕಾಯಿ, ಗಸಗಸೆ ಮತ್ತು ಕಡಲೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಆ ಖಾರನೂ ಕುದಿ ಬಂದಮೇಲೆ ಈ ಸಾಂಬಾರೊಳಗಡೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಮ ಮಾಡಿಬಿಟ್ಟು ಸಮ ಮಾಡೋಕ್ಕೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಸಪ್ಪೆ ಇದೆಯಾ ಏನು ಅಂತ ಕೂಡ ನೋಡ್ಬಿಟ್ಟು ನೀವು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೋದು. ಇದು ಸಮ ಆದಮೇಲೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದು ಚೆನ್ನಾಗಿ ಕುದಿಬೇಕು. ಕುದಿಯೋ ಬರೋ ತನಕ ನೀವು ಹಾಗೆ ಬಿಡಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಸಾಂಬಾರಂತೂ ಕುದಿಬೇಕು. ಆವಾಗನೇ ನಾಟಿ ಕೋಳಿ ಸಾಂಬಾರು ಚೆನ್ನಾಗಿ ಟೇಸ್ಟ್ ಅನಿಸೋದು. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಚಿಕನ್ ಎಲ್ಲ. ಸೊ ನಾವು ನಾಟಿ ಕೋಳಿ ಸಾಂಬಾರು ಜೊತೆಗೆ ಮುದ್ದೆ ಮತ್ತು ಶಾವಿಗೆ ಮಾಡ್ಕೊಂಡಿದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವೊಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.